ಡಿಜಿಪಿ ರಾಮಚಂದ್ರ ರಾವ್ಗೆ ಸಂಬಂಧಪಟ್ಟಿದ್ದು ಎನ್ನಲಾದಂತಹ ರಾಸಲೀಲೆಯ ವಿಡಿಯೋ ನಿನ್ನೆ ವೈರಲ್ ಆಗಿತ್ತು. ಇದೊಂದು ಎಐ ಕ್ರಿಯೇಟೆಡ್ ವಿಡಿಯೋ ಅಂತೇಳಿ ಮೊದಲು ಪ್ರತಿಕ್ರಿಯೆ ಕೊಟ್ಟಿದ್ರು ಡಿಜಿಪಿ ರಾಮಚಂದ್ರ ರಾವ್ ಅವರು. ಡಿಸಿಆರ್ಇ ಡಿಜಿಪಿ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ರಾಮಚಂದ್ರ ರಾವ್ ಈಗ ಸಸ್ಪೆಂಡ್ ಆಗಿದ್ದಾರೆ. ಸರ್ಕಾರಿ ನೌಕರರಿಗೆ ಶೋಭೆಯಲ್ಲದ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ರು. ಇದು ಸರ್ಕಾರಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಇಲಾಖೆಗೆ ಮುಜುಗರವನ್ನು ಉಂಟು ಮಾಡಿತ್ತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆಯ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡಿದೆ. ಇನ್ಫ್ಯಾಕ್ಟ್ ನಿನ್ನೆ ಗೃಹ ಸಚಿವರನ್ನ ವೈರಲ್ ಆದ ಬೆನ್ನಲ್ಲೇ ಭೇಟಿ ಆಗೋದಕ್ಕೆ ಹೋಗಿದ್ರು ಇದೇ ರಾಮಚಂದ್ರ ರಾವ್ ಅವರು. ಬಟ್ ಗೃಹ ಸಚಿವರು ಮಾತುಕತೆಗೆ ಸಿಕ್ಕಿರಲಿಲ್ಲ. ಹೋದ ದಾರಿಗೆ ಸುಂಕ ಇಲ್ಲ ಅಂಥೇಳಿ ರಾಮಚಂದ್ರ ರಾವ್ ವಾಪಸ್ ಬಂದಿದ್ರು. ವ್ಯಾಪಕ ಆಕ್ರೋಶ ಎಲ್ಲ ವ್ಯಕ್ತವಾಗಿತ್ತು. ಒಬ್ಬ ಕಾನ್ಸ್ಟೇಬಲು ಅಥವಾ SIO ಈ ರೀತಿ ಕೆಲಸ ಮಾಡಿದರೆ ಸುಮ್ಮನೆ ಬಿಡ್ತಿದ್ರಾ ಅನ್ನುವಂತಹ ಪ್ರಶ್ನೆಗಳೆಲ್ಲ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ಸರ್ಕಾರ ತತ್ಕ್ಷಣಕ್ಕೆ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಆಮೇಲೆ ರಾಮಚಂದ್ರ ರಾವ್ ಮೇಲೆ ಈ ರೀತಿಯ ಅಲಿಗೇಷನ್ಗಳು ಬರ್ತಾ ಇರುವಂಥದ್ದು ಇದೇ ಮೊದಲ ಇಲ್ಲ. ಮೈಸೂರಿನ ದರೋಡೆ ಪ್ರಕರಣದಲ್ಲೂ ಕೂಡ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಅವರ ಮಲಮಗಳು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲೂ ಕೂಡ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಈ ಮಾಧ್ಯಮದಲ್ಲಿ ಈ ರೀತಿ ಬರ್ತಾ ಇದೆ ಅಂತ ಹೇಳಿದರು. ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳನ್ನು ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ರು. ಮುಖ್ಯಮಂತ್ರಿಗಳು ಟೂರ್ನಲ್ಲಿದ್ದರು, ಬಾದಾಮಿಯಲ್ಲಿದ್ದರು. ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ, ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು, ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರ್ದು. ಯಾವ ಕಾರಣಕ್ಕೂ ಅವ್ರು ಎಷ್ಟೇ ದೊಡ್ಡವರು ಇರಲಿ, ಹಿರಿಯವರು ಇರಲಿ, ಯಾರೇ ಇರಲಿ ಅಂತ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಕೊಟ್ಟರು. ಇಮಿಡಿಯೇಟಾಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಆಮೇಲೆ ಅವರಿಗೆ ಅವರೇನೋ ಹೇಳಿಕೆ ಕೊಟ್ಟಿದ್ದಾರೆ ಅದು ಸುಳ್ಳು ಹಾಗೆ ಅಂತೇಳಿ. ಅಂಥದ್ದೇನಾದ್ರು ಇದ್ದರೆ ಅದೇ ಆನಂತರ ನೋಡೋಣ. ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಅಂತ ಹೇಳಿದ ಮೇಲೆ ಸಸ್ಪೆಂಡ್ ಮಾಡಿದ್ವಿ. ಮುಂದೆ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದಮೇಲೆ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತಗೊಳ್ತೀವಿ. ತಮ್ಮ ಭೇಟಿಗೂ ಕೂಡ ಬಂದಿದ್ರು ಸರ್ ಅವರು ನಿನ್ನೆ ಇಲ್ಲಿ. ಅದೇ ಹೇಳಿದ್ರು ನನಗೆ ಮಲಗಿದ್ದೆ ಅಲ್ಲ ನಾನು, ಬಂದಿದ್ರಂತೆ. ನಾನು ನೋಡೋಕ್ಕಾಗಿಲ್ಲ, ನೋಡ್ತಾನೂ ಇರಲಿಲ್ಲ ನಾನು. ಯಾಕೆಂದರೆ ಇಂಥ ಸನ್ನಿವೇಶದಲ್ಲಿ ನಾವು ಭಾಳ ಇದಾಗಿ ಇರಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಅವ್ರನ್ನ ನೋಡಲಿಲ್ಲ. ಹಸ್ಬೆಂಡ್ ಅಷ್ಟೇ ಅಲ್ಲ, ಅರೆಸ್ಟ್ ಆಗಬೇಕು ಅಂತೇಳಿ BJP ಅವರು ಒತ್ತಾಡ, ಅವ್ರು ಅರೆಸ್ಟ್ ಮಾಡಿ ಅವ್ರನ್ನ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಹಾಗೆ ಮಾಡಿದ್ರಿ, ಈ ಪ್ರಕರಣದಲ್ಲಿ ಹಾಗೆ ಮಾಡಬೇಕು. ಅಲ್ಲ, ಮುಂದಿಂದು ಕ್ರಮ ಬೇರೆ. ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ, ಅವರು ಡಿಸ್ಮಿಸ್ಸು ಆಗ್ಬೋದು. ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತೇಳಿ ತೊಗೊಂಡಿದ್ದೇವೆ. ಅದನ್ನು ಯಾವುದೇ ಮುಲಾಜು ಇಲ್ಲದೆ ನಾವು ಹಿರಿಯರು, ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡೋದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೇವೆ. ಅದಾದಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಸಂತ್ರಸ್ತೆ ಯಾರಂತ ಗೊತ್ತಾಯ್ತು, ಕಂಪ್ಲೇಂಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಸಾಮಾನ್ಯವಾಗಿ IPS ಅಧಿಕಾರಿಯ ವಿರುದ್ಧ ಇಂಥ ಅಮಾನತ್ತಿನ ಕ್ರಮಗಳನ್ನು ತಗೋಬೇಕಾದ್ರೆ ಸರ್ಕಾರ 108 ಬಾರಿ ಯೋಚನೆ ಮಾಡುತ್ತೆ. ಆದರೆ ಇಲ್ಲಿ ರಾಮಚಂದ್ರ ರಾವ್ ವಿಚಾರದಲ್ಲಿ ಇಮಿಡಿಯೇಟ್ ನಿರ್ಧಾರ. ಒಂದು ಕಡೆ ಸೆಷನ್ ಕೂಡ ಆರಂಭ ಆಗ್ತಾ ಇದೆ. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ನಿರ್ಧಾರನ. ಈಗ ಈ ವಿಚಾರವಾಗಿ ಸರ್ಕಾರದ ನಿಲುವು ಏನು ಅಂತ? ಅರವಿಂದ, ನಿನ್ನೆ DGP ರಾಮಚಂದ್ರ ರಾವ್ ಅವರಿಗೆ ಸೇರದ್ದು ಎನ್ನಲಾದಂತಹ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿದ್ವು. ಆ ವಿಡಿಯೋಗಳು ತುಂಬ ಒಂದು ರೀತಿ ಅಶ್ಲೀಲವಾಗಿದ್ವು. ಆ ವಿಡಿಯೋಗಳಲ್ಲಿ ರಾಮಚಂದ್ರ ರಾವ್ ಯೂನಿಫಾರ್ಮನ್ನು ಧರಿಸಿ ಮಹಿಳೆಯರ ಜೊತೆ ಒಂದಷ್ಟು ಸರಸ ಸಲ್ಲಾಪಗಳನ್ನು ನಡೆಸ್ತಕ್ಕಂತಹದ್ದು ಆ ವಿಡಿಯೋದಲ್ಲಿ ಕಂಡು ಬಂದಿದ್ವು. ಆ ವಿಡಿಯೋಗಳು ವೈರಲ್ ಆದಂತಹ ಬೆನ್ನಲ್ಲೇ ಮಧ್ಯರಾತ್ರಿ ಸರ್ಕಾರ ಅವರನ್ನು ಅಮಾನತುಗೊಳಿಸುವ ಕೆಲಸವನ್ನು ಮಾಡಿದೆ. ಅಂದರೆ ಮುಜುಗರದಿಂದ ಪಾರಾಗುವ ಕೆಲಸವನ್ನು ಸರ್ಕಾರ ಇದೀಗ ಮಾಡದಂತೆ ಕಂಡು ಬರ್ತಿದೆ. ಅದಕ್ಕೆ ಕಾರಣಗಳನ್ನು ಇದೀಗ ಸರ್ಕಾರ ಕೊಟ್ಟಿರೋದು. ಈ ಹಿಂದೆ ಈಗ ಏನು ಒಂದು ವಿಡಿಯೋಗಳು ವೈರಲ್ ಆಗಿದ್ದಾವೆ, ಆ ವಿಡಿಯೋಗಳಲ್ಲಿ ರಾಮಚಂದ್ರ ರಾವ್ ಅವರು ಕಂಡು ಬರ್ತಿದ್ದಾರೆ. ಹೀಗಾಗಿ ಇದು ಸರ್ಕಾರಕ್ಕೆ ಭಾರಿ ಮುಜುಗರವನ್ನು ಉಂಟು ಮಾಡಿದೆ. ಅದ್ರ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ನಡೆದುಕೊಳ್ಬೇಕಾದಂತಹ ಆ ನಿಯಮಗಳೇನಿದ್ದಾವೆ, ಆ ನಡತೆಗಳೇನಿದ್ದಾವೆ, ಯಾವುದನ್ನು ಕೂಡ ರಾಮಚಂದ್ರ ರಾವ್ ಪಾಲನೆ ಮಾಡದಂತೆ ಕಂಡು ಬರ್ತಿಲ್ಲ. ಅದ್ರ ಜೊತೆಗೆ ಸಿವಿಲ್ ಸರ್ವಿಸಸ್ ನಿಯಮಗಳು 1968ರ ನಿಯಮಗಳೇನಿದ್ದಾವೆ ಅವುಗಳನ್ನು ಸಂಪೂರ್ಣವಾಗಿ ರಾಮಚಂದ್ರ ರಾವ್ ಗಾಳಿಗೆ ತೂರಿದ್ದಾರೆ. ಹೀಗಾಗಿ ತತ್ಕ್ಷಣದಿಂದಲೇ ಅಮಾನತುಗೊಳಿಸಿ ಸರ್ಕಾರ
ಆದೇಶವನ್ನು ಮಾಡ್ತಿದೆ ಅನ್ನೋ ಮಟ್ಟಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈ DCRE ಸೆಲ್ ಅಂದರೆ ಈ ನಾಗರಿಕ ಜಾರಿ ನಿರ್ದೇಶನಾಲಯದ DGP ಆಗಿ ರಾಮಚಂದ್ರ ರಾವ್ ಇತ್ತೀಚೆಗಷ್ಟೇ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಈ ಹಿಂದೆ ರನ್ಯಾ ರಾವ್ ಪ್ರಕರಣದಲ್ಲಿ, ಮಗಳ ಪ್ರಕರಣದಲ್ಲಿ ಅವರನ್ನ ಕಡ್ಡಾಯ ರಜೆಯ ಮೇಲೆ ಕಳಿಸಲಾಗಿತ್ತು. ಅದಾದ ಬಳಿಕ ಅವರಿಗೆ DCRE ಸೆಲ್ನ DGP ಹುದ್ದೆಯನ್ನು ಕೊಡಲಾಗಿತ್ತು. ಇದೀಗ ಮತ್ತೆ ಅವರನ್ನ ಅಮಾನತುಗೊಳಿಸುವ ಕೆಲಸವನ್ನ ಮಾಡಲಾಗಿದೆ. ವಿಶೇಷ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಒಂದಷ್ಟು ಬಿಗಿಪಟ್ಟನ್ನು ಹಿಡಿಯಬಹುದು ಮತ್ತೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಬಹುದು. ಹೀಗಾಗಿ ಆ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರ ಇದೀಗ ರಾಮಚಂದ್ರ ರಾವ್ ಅವರ ತಲೆದಂಡವನ್ನು ಮಾಡುವ ಕೆಲಸವನ್ನ ಮಾಡಲಾಗಿದೆ. ನಿನ್ನೆ ರಾಮಚಂದ್ರ ರಾವ್ ಮಾತನಾಡ್ತಿದ್ದಂತಹ ಸಂದರ್ಭದಲ್ಲಿ ಆ ವಿಡಿಯೋ AI ಇಂದ ಸೃಷ್ಟಿಯನ್ನ ಮಾಡಲಾಗಿದೆ ಅನ್ನೋ ಮಟ್ಟಿಗೆ ಆರೋಪವನ್ನ ಮಾಡ್ತಿದ್ರು. ಆದರೆ AI ಅಂತೇಳಿ ಕನ್ಫರ್ಮ್ ಮಾಡುವಂಥವ್ರು ಯಾರು? ಆದರೆ ಮೇಲ್ನೋಟಕ್ಕೆ ಅದು AI ರೀತಿ ಕಂಡು ಬರೋದಿಲ್ಲ. ಅದು AI ವಿಡಿಯೋನೇ ಆಗಿದ್ರೆ ರಾಮಚಂದ್ರ ರಾವ್ ಅವರು ಹೋಗಿ ದೂರನ್ನು ಕೊಡಬೇಕು, ಅದು FSLನಲ್ಲಿ ಪರೀಕ್ಷೆಗೆ ಒಳಪಡಬೇಕು. ಅದು AI ವಿಡಿಯೋ ಅಂತ ಆದರೆ ಅವರು ಈ ಆರೋಪ ಮುಕ್ತರಾಗಿ ಹೊರಬರಬಹುದು. ಆದರೆ ಈವರೆಗೂ ಕೂಡ AI ಅಂತೇಳಿ ಆರೋಪವನ್ನು ಮಾಡಿದಂಥ ರಾಮಚಂದ್ರ ರಾವ್ ಅವರು ದೂರನ್ನು ಕೊಡುವ ಪ್ರಮೇಯಕ್ಕೆ ಈವರೆಗೂ ಕೂಡ ಕಂಡು ಬಂದಂತೆ ಎಲ್ಲೂ ಕೂಡ ಗೊತ್ತಾಗ್ತಿಲ್ಲ. ಸದ್ಯಕ್ಕಂತೂ ಇದೀಗ ಸರ್ಕಾರ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಈ ಮೂಲಕ ಅವರು ತತ್ಕ್ಷಣದಿಂದಲೇ ಅಮಾನತಾಗಿದ್ದಾರೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಮತ್ತೆ ಸರ್ಕಾರ ಇಂಥ ಪ್ರಕರಣದಲ್ಲಿ ಜನ ಕೂಡ ಸೂಕ್ಷ್ಮವಾಗಿ ನೋಡ್ತಿರ್ತಾರೆ, ಏನು ಕ್ರಮ ತಗೊಳುತ್ತೆ. ಸಣ್ಣ ಪುಟ್ಟವ್ರ ವಿರುದ್ಧ ಬ್ರಹ್ಮಾಸ್ತ್ರವನ್ನು ಬಿಟ್ಟು ದೊಡ್ಡ ದೊಡ್ಡ ಅಧಿಕಾರಿಗಳ ವಿರುದ್ಧ ಸುಮ್ಮನಾದ್ರೆ ಹೇಗೆ? ಹಾಗಾಗಿ ಸರ್ಕಾರ ನಿರ್ಧಾರ ತಗೊಂಡಿರೋದು.